ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಲೆಟ್ ಗೋ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ನೋಡಿ, ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಇಲ್ಲಿವರೆಗೆ ನೀವು ಬಿಡಿ ಹೋಗಲಿ, ಇರಲಿ, ಸರಿ ಅಂತ ಎಲ್ಲವನ್ನ ಫರ್ಗಿವ್ ಮಾಡ್ತಾ ಬಂದಿದ್ದೀರಾ. ಆದರೆ ಈಗ ಆ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಸಂಪೂರ್ಣ ಚೇಂಜ್ ಆಗುವ ಸಮಯ ಕೂಡ ಬಂದಿದೆ. ಸೊ ಇಲ್ಲಿವರೆಗೆ ಯಾವ ವಿಷಯಗಳಿಗೆ ನಿಮಗೆ ಕೋಪ ಬರಬೇಕಿತ್ತೋ, ಯಾವ ವಿಷಯಗಳನ್ನು ನೋಡಿ ನಿಮಗೆ ತುಂಬ ಸಿಟ್ಟು ಬರಬೇಕಾಗಿತ್ತೋ, ಯಾವ ಜಾಗದಲ್ಲಿ ನೀವು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತೋ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಡಿಸೈಡ್ ಮಾಡಬೇಕಿತ್ತೋ, ಅವನ್ನೆಲ್ಲ ನೀವು ಇಷ್ಟು ದಿನ ಲೈಟಾಗಿ ತಗೊಂಡಿದ್ದೀರಾ. ಆದರೆ ಈಗ ನೀವು ಹೇಗಿರ್ತೀರಾ ಅಂದರೆ, ಇನ್ನು ಸಾಕು ಅನ್ನುವ ಎನರ್ಜಿ. ಇನ್ನು ನಿಮ್ಮ ಆ್ಯಟಿಟ್ಯೂಡ್ ತುಂಬ ಸ್ಟ್ರಿಕ್ಟ್ ಆಗುತ್ತೆ. ಅಂದರೆ ನನ್ನ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ನನ್ನ ಫೀಲಿಂಗ್ಸ್ ಜೊತೆ ಯಾರೂ ಆಟ ಆಡೋದಕ್ಕೆ ಬರಬೇಡಿ, ಸಾಕಾಗಿದೆ. ಸೊ ಈ ರೀತಿ ಆ್ಯಟಿಟ್ಯೂಡ್ ಆಗಿರುತ್ತೆ. ಇನ್ನು ಯಾರಾದರೂ ನಿಮಗೆ ಬೇಕಾಬಿಟ್ಟು ಮಾತಾಡಿದ್ರು ಕೂಡ ತಿರಸ್ಕಾರ ಮಾಡಿದ್ರೆ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿದ್ರೆ ಅಥವಾ ನಿಮಗೆ ನೋವು ಆಗುವ ಹಾಗೆ ಫೀಲ್ ಮಾಡಿಸಿದ್ರು ಕೂಡ ಅದೇ ಜಾಗದಲ್ಲಿ ನೀವು ನಿಮ್ಮ ಪರವಾಗಿ ಜಸ್ಟಿಸ್ ಮಾಡ್ಕೊಳ್ತೀರ. ಯಾಕೆ ಅಂದರೆ, ಈಗ ಯೂನಿವರ್ಸ್ ಕೂಡ ಈ ವಿಷಯದಲ್ಲಿ ನಿಮ್ಮ ಸಪೋರ್ಟ್ ಮಾಡ್ತಾ ಇದೆ. ಯಾರು ನಿಮ್ಮನ್ನು ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರೋ, ಯಾರು ನಿಮ್ಮನ್ನು ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ತಾ ಇದ್ರೋ ಅವರಿಗೆ ಹರ್ಟ್ ಆಗುವಂತಹ ಸಮಯ ಬಂದಿದೆ. ಇನ್ನು ಬೇಕಾಬಿಟ್ಟು ಯಾವುದೇ ವಿಷಯಗಳ ಮೇಲೆ, ಅದು ರಿಲೇಷನ್ಶಿಪ್ ಆಗಿರ್ಬೋದು, ಬರ್ಡನನ್ನು ನೀವು ಹೊತ್ಕೊಳ್ಳೋದಿಲ್ಲ ಅನ್ನೋ ಎನರ್ಜಿ ಇದೆ. ಲಾಯಲ್ಟಿ ಎನರ್ಜಿ ಪ್ರಕಾರ ಇನ್ನು ಮುಂದೆ ನಿಮ್ಮ ಜೊತೆ ಲಾಯಲ್ ಆಗಿರುವ ಜನರ ಜೊತೆ ಮಾತ್ರ ಇರಬೇಕು ಅನ್ನೋ ಆಸೆ ನಿಮಗೆ ಜಾಸ್ತಿ ಆಗುತ್ತೆ. ಅವರ ಇಂಟೆನ್ಷನ್ಸ್ ಅನ್ನೋದು ಒಳ್ಳೆಯದಾಗಿರಬೇಕು. ಸೊ ಲೈಫ್ ಟೈಮ್ ಅವರು ನಿಮ್ಮ ಜೊತೆ ಎಲ್ಲ ವಿಷಯದಲ್ಲೂ ನಿಲ್ಲಬೇಕು. ಅದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು. ಸೊ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಆಗಿರ್ಬೋದು. ನಿಮ್ಮ ಜೊತೆ ಲಾಯಲ್ ಅಲ್ಲದ, ಹಾನೆಸ್ಟ್ ಅಲ್ಲದ ಅಂತಹ ಎಲ್ಲ ಜನರಿಂದ ದೂರ ಹೋಗಬೇಕು ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇರುತ್ತೆ. ಬಟ್ ಅವರ ನೆನಪು ಬರುತ್ತೆ. ನೆನಪು ಅನ್ನೋದು ನಿಮ್ಮಿಂದ ದೂರ ಹೋಗೋದಿಲ್ಲ. ಯಾಕೆಂದರೆ ನೀವು ಲವ್ ಮಾಡಿದರೆ ಹಾರ್ಟಿಂದ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಈಗ ನೀವು ನೋ ಕಾಂಪ್ರಮೈಸ್, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನು ಯಾರದ್ದೇ ಬೇಕಾಬಿಟ್ಟು ವರ್ತನೆ ನೀವು ಸಹಿಸೋದಿಲ್ಲ. ಇಷ್ಟು ದಿನ ನೀವು ತುಂಬ ಸಹಿಸ್ಕೊಂಡಿದ್ದೀರಾ. ಇಷ್ಟು ದಿನ ನೀವು ಸಹಿಸ್ಕೊಂಡಿದ್ದಕ್ಕೆ ಒಂದು ಲಿಮಿಟ್ ಇತ್ತು. ಈಗ ಆ ಲಿಮಿಟ್ ಮುಗಿದಿದೆ. ಸೊ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನನ್ನ ಜೊತೆ ಲಾಯಲ್ ಆಗಿರುವ ಜನ ಮಾತ್ರ ಇರಬೇಕು, ನನ್ನ ಜೊತೆ ಹಾನೆಸ್ಟಾಗಿ ಇರುವ ಜನ ಮಾತ್ರ ಇರಬೇಕು, ಒಳ್ಳೆಯವರು ಮಾತ್ರ ನನ್ನ ಲೈಫ್ನಲ್ಲಿ ಇರಬೇಕು. ಬೇಕಾಬಿಟ್ಟು ಜನ ನನಗೆ ಬೇಕಾ ಬೇಡವಾ ಅದನ್ನು ನೀವೇ ಡಿಸೈಡ್ ಮಾಡ್ತೀರಾ. ಸೊ ಅವರ ನೆನಪು ಅನ್ನೋದು ನಿಮ್ಮ ಮನಸ್ಸಿನಿಂದ ಹೋಗೋದಿಲ್ಲ. ಬಟ್ ಆ ವ್ಯಕ್ತಿ ಲಾಯಲ್ ಆಗಿರಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತೀರಾ. ಸೆಲ್ಫ್ ಕಂಟ್ರೋಲ್ ಎನರ್ಜಿ. ಈಗ ನಿಮ್ಮನ್ನು ಯಾರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತೀರಾ. ಇನ್ನು ನಿಮ್ಮ ಮುಂದೆ ಯಾರೂ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಯಾರೂ ನಿಮ್ಮನ್ನು ಕ್ಯಾಶುವಲ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾರೂ ಫೇಕ್ ಶೋ ಮಾಡೋದಕ್ಕೆ ಆಗೋದಿಲ್ಲ. ಯಾರೂ ನಿಮ್ಮನ್ನು ಹರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ನು ನೀವು ಯಾರ ಕೈಯ ಗೊಂಬೆಯಾಗಿ ಇರೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀರಾ. ನಿಮ್ಮ ಆ್ಯಟಿಟ್ಯೂಡ್ ಈಗ ಹೀಗಿರುತ್ತೆ, ನಾನು ಯಾರ ಕೈಯ ಗೊಂಬೆ ಅಲ್ಲ.
ಸೊ ಈ ಚೇಂಜಸ್ ನಿಮ್ಮೊಳಗೆ ತುಂಬ ಫಾಸ್ಟಾಗಿ ನಡೀತಾ ಇದೆ. ದಿನದಿಂದ ದಿನಕ್ಕೆ ನಿಮಗೆ ಶಾಕ್ ಆಗುತ್ತೆ, ನಾನು ಇಷ್ಟೊಂದು ಚೇಂಜ್ ಆಗಿಬಿಟ್ನಾ ಅಂತ ನಿಮಗೆ ಮುಂದಿನ ದಿನಗಳಲ್ಲೇ ಅನಿಸುತ್ತೆ. ಹರ್ಟ್ ಎನರ್ಜಿ, ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ಈಗ ಅದರಿಂದ ನಿಮಗೆ ಯಾವುದೇ ಪರಿಣಾಮ ಆಗೋದಿಲ್ಲ. ನನಗೆ ಇದರಿಂದ ಯಾವ ವ್ಯತ್ಯಾಸವೂ ಇಲ್ಲ, ನನ್ನ ಮೈಂಡನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ನನ್ನ ಹಾರ್ಟನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ನೀವು ನಿಮ್ಮ ಪರವಾಗಿ ಹೋರಾಡೋದಕ್ಕೆ ಶುರು ಮಾಡ್ತೀರಾ. ಯಾರು ನಿಮ್ಮ ಮೇಲೆ ಯಾವುದೇ ರೀತಿಯಲ್ಲೂ ಮೈಂಡ್ ಗೇಮ್ಸ್ ಆಡೋದಕ್ಕೆ ನೀವು ಬಿಡೋದಿಲ್ಲ. ಒಂದು ತುಂಬ ಪ್ರೀತಿಯ ರಿಲೇಷನ್ಶಿಪ್ ಆದರೂ ಕೂಡ ಅದನ್ನು ಬಿಡಬೇಕಾದ ಪರಿಸ್ಥಿತಿ ಬಂದರೆ ನೀವು ಎರಡೆರಡು ಸಲ ಯೋಚನೆ ಮಾಡೋದಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಯಾಕೆಂದರೆ ನೀವು ಈಗ ತುಂಬ ಹರ್ಟ್ ಆಗಿದ್ದೀರಾ, ಮತ್ತೆ ನಿಮ್ಮ ಎಮೋಷನ್ಸ್ ಹರ್ಟ್ ಆಗಿದೆ, ನೀವು ತುಂಬ ನೋವು ಅನುಭವಿಸಿದ್ದೀರಾ. ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಯಾಕೆಂದರೆ ಜನ ನಿಮ್ಮ ಪ್ರೀತಿಯ ಅಡ್ವಾಂಟೇಜ್ ತಗೊಂಡಿದ್ದಾರೆ, ನಿಮ್ಮ ಕೇರ್ನ ಅಡ್ವಾಂಟೇಜ್ ತಗೊಂಡಿದ್ದಾರೆ, ನಿಮ್ಮ ಒಳ್ಳೆತನದ ಅಡ್ವಾಂಟೇಜ್ ತಗೊಂಡಿದ್ದಾರೆ. ಇದನ್ನೆಲ್ಲ ನೋಡಿ ನೀವು ಸಂಪೂರ್ಣವಾಗಿ ಟಯರ್ಡ್ ಆಗಿದ್ದೀರಾ. ಈಗ ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂದರೆ, ನನ್ನ ಜೊತೆ ಇರೋದು ನನ್ನ ವ್ಯಾಲ್ಯೂ ಗೊತ್ತಿರುವ ಜನ ಮಾತ್ರ, ನನ್ನ ಜೊತೆ ಇರೋದು ನಿಜವಾದ ಜನ ಮಾತ್ರ, ನನ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡುವ ಜನ ಮಾತ್ರ, ನನ್ನ ಲವ್ಗೆ ವ್ಯಾಲ್ಯೂ ಕೊಡುವ ಜನ ಮಾತ್ರ. ಯಾಕೆಂದರೆ ಮತ್ತೆ ನಿಮ್ಮನ್ನೇ ನೀವು ಹರ್ಟ್ ಮಾಡಿಕೊಂಡು ಟಯರ್ಡ್ ಆಗಿದ್ದೀರಾ. ಇನ್ನು ಮುಂದೆ ನಿಮ್ಮನ್ನು ನೀವು ಮತ್ತೆ ಹರ್ಟ್ ಮಾಡ್ಕೊಳ್ಳೋದು ನಿಮಗೆ ಇಷ್ಟ ಇಲ್ಲ. ಪ್ಲೇಫುಲ್ ಎನರ್ಜಿ, ನಾನು ಮೊದಲೇ ಹೇಳಿದ ಹಾಗೆ ಈಗ ನಿಮ್ಮ ಎನರ್ಜಿ ತುಂಬ ಲೈಟ್ ಮತ್ತು ಹ್ಯಾಪಿ ಆಗ್ತಾ ಇದೆ. ಇನ್ನು ಅಟೆನ್ಷನ್ಗಾಗಿ, ಲವ್ಗಾಗಿ, ಕೇರ್ಗಾಗಿ ಯಾರ ಮುಂದೆ ಕೂಡ ಬೇಡಿಕೊಳ್ಳುವ ಎನರ್ಜಿ ನಿಮ್ಮದಲ್ಲ. ಈಗ ನೀವು ಲೈಫನ್ನು ಎಂಜಾಯ್ ಮಾಡುವ ಮೈಂಡ್ಸೆಟ್ಗೆ ಬಂದಿದ್ದೀರಾ. ನಿಮ್ಮ ಆ್ಯಟಿಟ್ಯೂಡ್ ಕೂಡ ತುಂಬ ಲೈಟ್ ಆಗಿದೆ. ನೀವು ಯಾವ ರೀತಿ ಇರ್ತೀರಾ ಅಂದರೆ, ಇನ್ನೂ ನಾನು ಲೈಫ್ ಎಂಜಾಯ್ ಮಾಡಬೇಕು, ಎಲ್ಲಿ ನನಗೆ ಹ್ಯಾಪಿನೆಸ್ ಸಿಗುತ್ತೋ ಅಲ್ಲಿರ್ತೀನಿ. ಸೊ ಇನ್ನು ಯಾರ ಹಿಂದೆನೂ ನಾನು ಓಡೋದಿಲ್ಲ, ಚೇಸ್ ಮಾಡೋದಿಲ್ಲ, ಬೇರೆಯವರ ಅಟೆನ್ಷನ್ಗಾಗಿ, ಟೈಮ್ಗಾಗಿ ಯಾರ ಬಳಿನೂ ಕೂಡ ನಾನು ಕೇಳೋದಿಲ್ಲ. ಸೊ ನಾನು ನನ್ನ ಹ್ಯಾಪಿನೆಸ್ನ ಆಯ್ಕೆ ಮಾಡ್ತೀನಿ. ನೀವು ಈಗ ಈ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಟೈಮ್ ಹೋಗಿರ್ಬೋದು, ನಿಮ್ಮ ಲೈಫ್ನ ಹಲವಾರು ವರ್ಷಗಳು ಒಬ್ಬ ವ್ಯಕ್ತಿಗಾಗಿ ಹೋಗಿರ್ಬೋದು, ಒಬ್ಬ ವ್ಯಕ್ತಿಯನ್ನು ತುಂಬ ಟೈಮ್ನಿಂದ ನೀವು ಚೇಸ್ ಮಾಡ್ತಾ ಇರ್ಬೋದು. ಬಟ್ ಈಗ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಹೀಲಿಂಗ್ ಎನರ್ಜಿ, ತುಂಬ ನೋವು ಅನುಭವಿಸಿರೋದ್ರಿಂದ ತುಂಬ ಕಷ್ಟಗಳನ್ನು ಎದುರಿಸಿದ್ದೀರಾ, ಆದರೆ ಈಗ ನೀವು ಹೀಲಿಂಗಾಗಿ ಮರಳಿ ಬರ್ತಾ ಇದ್ದೀರಾ. ನಿಮ್ಮ ಹೀಲಿಂಗಾಗಿ ಈ ರೀತಿ ಆಗ್ತಾ ಇದೆ. ಕಳೆದ ಕೆಲವು ದಿನಗಳಲ್ಲಿ ನನ್ನ ಲೈಫ್ನಲ್ಲಿ ಏನಾಗ್ತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಎಲ್ಲಿಗೆ ಹೋಗ್ತಾ ಇದೆ, ಯಾವುದು ಟ್ರ್ಯಾಕ್ ಮೇಲೆ ಇಲ್ಲ ಅಂತ ನಿಮಗೆ ಅನಿಸಿರ್ಬೋದು. ಆದರೆ ಅದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗಿತ್ತು. ಇನ್ನು ಮುಂದೆ ಈ ಚೇಂಜಸ್ ಯಾಕೆ ಬಂತು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇದೆಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಯಿತು. ದೇವರು ನನ್ನನ್ನು ಹೀಲಿಂಗ್ ಮಾಡ್ತಿದ್ರು, ನನಗೆ ಏನೋ ಕಲಿಸ್ತಾ ಇದ್ರು, ನನ್ನನ್ನು ಸ್ಟ್ರಾಂಗ್ ಮಾಡ್ತಿದ್ರು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ದಾರಿ ತಪ್ಪೋದು ಕೂಡ ಒಳ್ಳೆಯದಾಗಿರುತ್ತೆ. ಯಾಕೆಂದರೆ ಅದೇ ನಮ್ಮನ್ನು ಸ್ಟ್ರಾಂಗ್ ಆಗಿ ಮತ್ತೆ ನಮ್ಮ ಮೊದಲಿನ ಜಾಗಕ್ಕೆ ತಂದು ನಿಲ್ಲಿಸುತ್ತೆ. ಈಗ ನೀವು ಫ್ರೆಶ್ ಎನರ್ಜಿ ಜೊತೆ ಮತ್ತೆ ಬರ್ತಾ ಇದ್ದೀರಾ. ಹೊಸ ಪೇಜ್ ಶುರುವಾಗುವ ಎನರ್ಜಿಗೆ ಬರ್ತಾ ಇದ್ದೀರಾ. ಕಾನ್ಫಿಡೆಂಟ್, ಹ್ಯಾಪಿ, ಆ ಎನರ್ಜಿಯಲ್ಲಿದ್ದೀರಾ. ಇನ್ನು ಮುಂದೆ ಯಾವುದು ನಿಮಗೆ ಸರಿ ಅನಿಸುತ್ತೋ ಅದನ್ನು ಮಾತ್ರ ನಿಮ್ಮ ಲೈಫ್ನಲ್ಲಿ ಇಡ್ತೀರಾ. ಯಾವುದು ಸರಿ ಅಲ್ಲ ಅಂತ ಅನಿಸುತ್ತೋ ಅದರ ಜೊತೆ ನೀವು ನಿಲ್ಲೋದಕ್ಕೂ ಮಾತಾಡೋದಕ್ಕೂ ನೀವು ಇಷ್ಟಪಡೋದಿಲ್ಲ. ಸೊ ಕೇವಲ ನಿಮ್ಮ ಹ್ಯಾಪಿನೆಸ್ ಬಗ್ಗೆ ತುಂಬ ಥಿಂಕ್ ಮಾಡುವ ಎನರ್ಜಿ ಇದೆ. ಲವ್ ರಿಲೇಷನ್ಶಿಪ್ ಎನರ್ಜಿ, ಇನ್ನು ಇಲ್ಯೂಷನ್ನಲ್ಲಿ ಇರೋದು ಬೇಡ ಅಂತ ನಿಮಗೆ ಅನ್ನಿಸ್ತಾ ಇದೆ. ಟೈಮ್ ಪಾಸ್ ರಿಲೇಷನ್ಶಿಪ್ ಕೂಡ ನಿಮ್ಗೆ ಬೇಡ. ಅದಕ್ಕಾಗಿ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನೀವು ರೆಡಿ ಆಗ್ತಾ ಇದ್ದೀರಾ. ನಿಜವಾಗ್ಲೂ ಡಿವೋಟೆಡ್ ಆಗಿರುವ ಪಾರ್ಟ್ನರ್, ಹಾನೆಸ್ಟ್ ಆಗಿರಬೇಕು, ಲಾಯಲ್ ಆಗಿರಬೇಕು, ಕನ್ಫ್ಯೂಸ್ ಮಾಡದೆ ನಿಜವಾದ ಲವ್ ಕೊಡುವ ಪಾರ್ಟ್ನರ್ ಆಗಿರಬೇಕು, ನಿಮ್ಮ ಸೋಲ್ಮೇಟ್ ಆಗಿರಬೇಕು. ಆ ರೀತಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದೀರಾ. ಈಗ ನೀವು ಇಂತಹ ಟ್ರೂ ಲವ್ವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುವ ಎನರ್ಜಿ ಇದೆ. ಯಾಕೆಂದರೆ ಈಗ ನಿಮಗೆ ಬೇಕಾಗಿರೋದು ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ. ಇನ್ನು ಕನ್ಫ್ಯೂಷನ್ ಇಲ್ಲ. ಸೊ ಆ ಕರೇಜ್, ಆ ಸ್ಟ್ರೆಂತ್ ಕೂಡ ನಿಮಗೆ ಬರ್ತಾ ಇದೆ. ನನಗೆ ಏನು ಬೇಕು ಅದರ ಮೇಲೆ ಫೋಕಸ್ ಮಾಡಿ ಅದನ್ನು ನಾನು ಪಡೀಬೇಕು ಅನ್ನೋ ಮೈಂಡ್ಸೆಟ್ ಈಗ ನಿಮ್ಮೊಳಗೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಲವ್ ಮಾಡೋದಕ್ಕೆ ಶುರು ಮಾಡಿದಾಗ ತನ್ನ ಲೈಫ್ನಲ್ಲಿರುವ ಬೇಕಿಲ್ಲದ ಜನರನ್ನು, ಬೇಕಿಲ್ಲದ ಸಿಚುವೇಶನ್ಗಳನ್ನು ಅವರ ಲೈಫ್ನಿಂದ ರಿಮೂವ್ ಮಾಡಿದಾಗ ಅವರು ನ್ಯಾಚುರಲಿ ಶೈನ್ ಆಗ್ತಾರೆ. ನೀವು ಕೂಡ ಈಗ ಹಾಗೆ ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಲುಕ್ಸ್ನಲ್ಲಿ, ನಿಮ್ಮ ಪರ್ಸ್ನಾಲಿಟಿಯಲ್ಲಿ, ನಿಮ್ಮ ಔರಾದಲ್ಲಿ ತುಂಬ ದೊಡ್ಡ ಪಾಸಿಟಿವ್ ಚೇಂಜ್ ಬರ್ತಾ ಇದೆ. ಜನ ಈಗ ನಿಮ್ಮ ಕಡೆ ಅಟ್ರ್ಯಾಕ್ಷನ್ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ವ್ಯಕ್ತಿ ಕೂಡ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಕಡೆಗೆ ಇನ್ನೂ ಜಾಸ್ತಿ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ಅವರಿಗನ್ಸುತ್ತೆ ಈ ವ್ಯಕ್ತಿ ಒಂದು ತುಂಬ ಮ್ಯಾಗ್ನೆಟಿಕ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಸೊ ನಿಮ್ಮ ಬ್ಯೂಟಿ, ನಿಮ್ಮ ಚಾರ್ಮ್ ಇವೆಲ್ಲವೂ ಅವರ ಕಣ್ಣಲ್ಲಿ ಇನ್ನೂ ಜಾಸ್ತಿ ವ್ಯಾಲ್ಯೂ ಪಡೆಯುತ್ತೆ ಅನ್ನೋ ಎನರ್ಜಿ ಇದೆ. ಹೈ ವ್ಯಾಲ್ಯೂ ಅಟ್ರ್ಯಾಕ್ಷನ್ ಎನರ್ಜಿ, ಈ ವ್ಯಕ್ತಿ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾರೆ.
ನಿಮ್ಮ ಔರಾ ದಿನದಿಂದ ದಿನಕ್ಕೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಒಬ್ಬ ಹೈ ವ್ಯಾಲ್ಯೂ ಪರ್ಸನ್ ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ. ಈ ಚೇಂಜ್ ನಿಮ್ಮೊಳಗೆ ಆಗ್ತಾ ಇದೆ. ನಿಮ್ಮ ಲುಕ್ಸ್ನಲ್ಲಿ, ನಿಮ್ಮ ಇನ್ನರ್ ಬ್ಯೂಟಿಯಲ್ಲಿ, ನಿಮ್ಮ ಔಟರ್ ಬ್ಯೂಟಿಯಲ್ಲಿ ಒಂದು ಹೊಸ ಗ್ಲೋ ಬರ್ತಾ ಇದೆ. ಯಾಕೆಂದರೆ ಈಗ ನೀವು ಹೀಲಿಂಗ್ ಆಗಿದ್ದೀರಾ. ಮೊದಲೆಲ್ಲ ನೀವು ತುಂಬ ಬೇಜಾರು ಮಾಡಿಕೊಂಡು ಎಲ್ಲವನ್ನ ಸಹಿಸ್ಕೊಳ್ಳುವ ವ್ಯಕ್ತಿಯಾಗಿದ್ರಿ. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ ಅನ್ನೋ ಎನರ್ಜಿ ಇದೆ. ಈಗ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಈ ಕಾನ್ಫಿಡೆನ್ಸಿಂದಲೇ ಈ ವ್ಯಕ್ತಿ ನಿಮ್ಮ ಕಡೆಗೆ ಇನ್ನೂ ಜಾಸ್ತಿ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಅವರಿಗೆ ಈಗ ಒಂದು ಫಿಯರ್ ಶುರುವಾಗ್ತಾ ಇದೆ. ಈ ವ್ಯಕ್ತಿ ನನ್ನ ರೀಚ್ನಿಂದ ದೂರ ಹೋಗ್ತಾ ಇದ್ದಾರಾ, ನನ್ನಿಂದ ದೂರ ಆಗ್ತಾ ಇದ್ದಾರಾ, ಇವರನ್ನು ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋ ಫಿಯರ್ ಕೂಡ ಇದೆ. ಎಲ್ಲಿ ದೂರ ಹೋಗ್ತಿರೋ ಅನ್ನೋ ಫಿಯರ್ ಕೂಡ ಜಾಸ್ತಿ ಆಗುವ ಎನರ್ಜಿ ಇದೆ. ಸ್ಟಬರ್ನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ರಿಯಲೈಸೇಷನ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಅವರ ಸ್ಟಬರ್ನೆಸ್ ಬಿಡಬೇಕು. ಯಾಕೆಂದರೆ ಹೀಗೆ ಇದ್ದರೆ ಅವರು ಎಲ್ಲವನ್ನ ದೂರ ಮಾಡ್ಕೊಳ್ತಾರೆ. ಯಾವುದೂ ಅವರ ಕೈಗೆ ಸಿಗೋದಿಲ್ಲ. ಅದರಿಂದ ಅವರು ಅವರ ಈಗೋವನ್ನು ಬಿಟ್ಟು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಈಗ ಅರ್ಥ ಆಗುತ್ತೆ, ಇನ್ನು ಇವರನ್ನು ಫೂಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟೇಬಲ್ಸ್ ಟರ್ನ್ ಆಗಿದೆ. ಮೊದಲು ಅವರು ಸ್ಟಬರ್ನ್ ಆಗಿದ್ದರು, ನಿಮ್ಮ ಮಾತು ಕೇಳ್ತಾ ಇರಲಿಲ್ಲ, ನನಗೆ ಕೇಳೋಕೆ ಇಷ್ಟ ಇಲ್ಲ ಅಂತ ಇಗ್ನೋರ್ ಮಾಡ್ತಾಯಿದ್ರು. ಆದರೆ ಈಗ ಅದೇ ಜಾಗದಲ್ಲಿ ನೀವು ನಿಂತಿದ್ದೀರಾ. ಈಗ ನೀವು ಅವರ ಮಾತುಗಳಿಗೆ ಸುಲಭವಾಗಿ ರೆಸ್ಪಾನ್ಸ್ ಕೊಡೋದಿಲ್ಲ ಅಂತ ಅವರಿಗೆ ಅರ್ಥ ಆಗುತ್ತೆ. ಇನ್ನು ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇವರಿಗೆ ವ್ಯಾಲ್ಯೂ ಕೊಟ್ಟರೆ ಮಾತ್ರ ಇವರನ್ನು ಮತ್ತೆ ಗೆಲ್ಬೋದು. ಯಾಕೆಂದರೆ ಇನ್ನು ನಿಮ್ಮನ್ನು ಕ್ಯಾಶುವಲ್ ಆಗಿ ತಗೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಗಿಲ್ಟ್ ಎನರ್ಜಿ. ನಿಮ್ಮ ಪಾರ್ಟ್ನರಿಗೆ ತುಂಬ ಗಿಲ್ಟ್ ಫೀಲ್ ಆಗೋದಕ್ಕೆ ಶುರುವಾಗ್ತಾ ಇದೆ. ಯಾಕೆಂದರೆ ಅವರು ನಿಮಗೆ ಸುಳ್ಳು ಹೇಳಿರ್ಬೋದು, ನಿಮ್ಮನ್ನು ಕ್ಯಾಶುವಲ್ ಆಗಿ ತಗೊಂಡಿದ್ರು, ಸೊ ನಿಮ್ಮನ್ನು ಹರ್ಟ್ ಮಾಡಿದರು, ರೂಡಾಗಿ ಬಿಹೇವ್ ಮಾಡಿದರು. ಹಾಗಾಗಿ ನೀವು ಅವರಿಂದ ತುಂಬ ದೂರ ಹೋಗಿಬಿಟ್ಟಿದ್ದೀರ. ಈಗ ಮತ್ತೆ ನಿಮ್ಮನ್ನು ಮನವೊಲಿಸ್ಬೇಕಂದ್ರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಹೆಲ್ಪ್ಲೆಸ್ ಎನರ್ಜಿ. ಈಗ ಅವರು ಸಂಪೂರ್ಣ ಹೆಲ್ಪ್ಲೆಸ್ ಫೀಲ್ ಮಾಡ್ತಿದ್ದಾರೆ. ಇವರನ್ನು ಹೇಗೆ ಮತ್ತೆ ಮನವೊಲಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಬಂದು ಅವರನ್ನು ಫರ್ಗಿವ್ ಮಾಡು ಅಂತ ಕೇಳ್ಕೊಳ್ಳುವ ಎನರ್ಜಿ ಇದೆ. ಆ ಸಿಚುವೇಶನ್ ಕೂಡ ಬರ್ಬೋದು. ನಿಮ್ಮ ಜೊತೆ ತುಂಬ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ತುಂಬ ಮೆಸೇಜಸ್ ಕಳಿಸ್ತಾರೆ, ಅಷ್ಟರ ಮಟ್ಟಿಗೆ ಮೆಸೇಜ್ ಬರಬಹುದು ಅನ್ನೋ ಎನರ್ಜಿ ಇದೆ. ಸೊ ನಿಮಗೆ ಹತ್ತಿರ ಆಗಬೇಕು, ಆ ರೀತಿ ಆಫರ್ಸ್ಗಳನ್ನು ಕೊಡುವ ಎನರ್ಜಿ ಇದೆ. ಈಗ ಅವರ ಯಾವ ಆಫರ್ ಕೂಡ ನಿಮ್ಮನ್ನು ಅಟ್ರ್ಯಾಕ್ಷನ್ ಮಾಡೋದಿಲ್ಲ. ಯಾಕೆಂದರೆ ಈಗ ಟೇಬಲ್ಸ್ ಟರ್ನ್ ಆಗಿದೆ. ಈಗ ಅವರ ಹಳೆಯ ಟ್ರಿಕ್ಸ್ ಯಾವುದು ನಿಮ್ಮ ಮೇಲೆ ವರ್ಕ್ ಆಗೋದಿಲ್ಲ. ಅವರಿಗೆ ಈಗ ಅದು ಅರ್ಥ ಆಗಿದೆ. ಅವರು ನಿಮ್ಮನ್ನು ದೂರ ಮಾಡಿಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ಈ ರಿಲೇಷನ್ಶಿಪ್ಪಲ್ಲಿ ಪಡಿಬೇಕಂದ್ರೆ ತುಂಬ ಎಫರ್ಟ್ಸ್ ಹಾಕಲೇಬೇಕು. ಒಂದು ಮೆಸೇಜ್ ಸಾಕೋಗೋದಿಲ್ಲ, ತುಂಬ ಮೆಸೇಜ್ ಕಳಿಸ್ಬೇಕಾಗುತ್ತೆ, ತುಂಬ ಸಲ ಟ್ರೈ ಮಾಡಬೇಕಾಗುತ್ತೆ, ಕಾಲ್ ಮಾಡಬೇಕಾಗುತ್ತೆ, ನಿಮಗೆ ತುಂಬ ವ್ಯಾಲ್ಯೂ ಕೊಡಬೇಕಾಗುತ್ತೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗುವ ಎನರ್ಜಿ ಇದೆ. ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಅವರು ನಿಮ್ಮ ಮುಂದೆ ತೋರಿಸೋದಿಲ್ಲ. ನಿಮ್ಮ ಮುಂದೆ ಬಂದಾಗ ಎಲ್ಲ ಫೈನ್ ಇದೆ ಅನ್ನೋ ಹಾಗೆ ನಗ್ತಾ ಇದ್ದಾರೆ, ಹ್ಯಾಪಿ ಆಗಿರುವ ಹಾಗೆ ಬಿಹೇವಿಯರ್ ಮಾಡ್ತಾರೆ. ಆದರೆ ಅದು ನಿಜ ಆಗಿರಬೇಕು ಅಂತ ಇಲ್ಲ, ಅದು ಕೇವಲ ಒಂದು ಮಾಸ್ಕ್. ಅವರು ನಿಮ್ಮ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ಮಾತ್ರ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಒಳಗೊಳಗಡೆ ನಾನು ಇವರನ್ನು ದೂರ ಮಾಡಿಕೊಂಡೆ ಅನ್ನೋ ಫೀಲಿಂಗ್ ಅವರೊಳಗೆ ತುಂಬ ಇದೆ. ಸೊ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಕಮಿಟ್ಮೆಂಟ್ ಎನರ್ಜಿ. ಒಂದು ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಸ್ಟ್ರಾಂಗ್ ಎನರ್ಜಿಯಲ್ಲಿದ್ದಾರೆ. ಬಟ್ ಅದನ್ನು ಓಪನ್ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರು ವೀಕ್ ಆಗಿ ಕಾಣಿಸ್ಕೊಳ್ಬಾರ್ದು ಅನ್ನೋ ಈಗೋ ಇನ್ನೂ ಅವರೊಳಗೆ ಇದೆ. ಈಗ ನಿಮ್ಮ ಮೇಲೆ ಅವರ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಅವರಿಗೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಅಥವಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮ ಔರಾ ಈಗ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದಕ್ಕೆ ಅವರು ನಿಮ್ಮನ್ನು ಇನ್ನೂ ಜಾಸ್ತಿ ಅಡ್ಮೈರ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು, ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ. ಈ ವ್ಯಕ್ತಿ ಈ ಹಿಂದೆ ನಿಮ್ಮನ್ನು ಹಲವು ಬಾರಿ ಬಿಟ್ಟು ದೂರ ಆಗಿರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದನ್ನು ಕ್ರಿಯೇಟ್ ಮಾಡಿರ್ಬೋದು. ತುಂಬ ಸಲ ನೀವು ಚೇಸ್ ಮಾಡ್ತಾನೆ ಹೋದರೂ ಕೂಡ ಅವರು ನಿಮ್ಮನ್ನು ಕೇರ್ ಮಾಡದೇ ಇರ್ಬೋದು. ಆದರೆ ಈಗ ಅವರಿಗೆ ನಿಮ್ಮಿಂದ ದೂರ ಓಡೋದಕ್ಕೆ ಆಗ್ತಾ ಇಲ್ಲ. ಸೊ ಮತ್ತೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಇನ್ನು ಅವರ ಸಂಪೂರ್ಣ ಅಟೆನ್ಷನ್ ಮತ್ತೆ ನಿಮ್ಮ ಕಡೆಗೆ ಬರ್ತಾ ಇದೆ. ಮೊದಲು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ತಗೊಂಡಿದ್ರು. ಈಗ ಆ ಡಿಸಿಷನ್ ಚೇಂಜ್ ಆಗಿದೆ. ಯಾಕೆಂದರೆ ನಿಮ್ಮ ಲೈಫ್ಗೆ ಅವರಿಗಿಂತ ಬೆಟರ್ ಆದ ವ್ಯಕ್ತಿ ಬರಬಹುದೇನೋ ಅನ್ನೋ ತುಂಬ ಫಿಯರ್ ಜಾಸ್ತಿ ಆಗ್ತಾ ಇದೆ. ಅವರ ಈಗೋಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಹಾಗಾಗಿ ಅವರು ಈಗ ನಿಮ್ಮನ್ನು ದೂರ ಮಾಡ್ಕೊಳ್ಬಾರ್ದು ಅನ್ನೋ ಫಿಯರ್ನಲ್ಲಿದ್ದಾರೆ. ನಿಮ್ಮನ್ನು ಮತ್ತೆ ಪಡಿಬೇಕು ಅನ್ನೋ ಆಸೆ ಅವರೊಳಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ.
ಸೊ ಇವತ್ತಿನ ಎನರ್ಜಿಯ ಪ್ರಕಾರ ಮಿಸ್ಸಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ದಿನವೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು, ನಿಮ್ಮ ಮಾತುಗಳು, ನಿಮ್ಮ ಕೇರ್, ನಿಮ್ಮ ಲವ್ ಇವೆಲ್ಲವೂ ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ನಿಮ್ಮನ್ನು ಮತ್ತೆ ಅವರ ಲೈಫ್ಗೆ ರಿಟರ್ನ್ ಕರ್ಕೊಂಡು ಬರಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಗ್ತಾ ಇದೆ. ರಿಗ್ರೆಟ್ ಎನರ್ಜಿ. ಈಗ ಅವರಿಗೆ ಅವರ ತಪ್ಪಿನ ರಿಯಲೈಸೇಷನ್ ಆಗ್ತಾ ಇದೆ. ನಾನು ಯಾಕೆ ಹೀಗೆ ಮಾಡಿದೆ, ಯಾಕೆ ಇವರನ್ನು ಹರ್ಟ್ ಮಾಡಿದೆ, ಯಾಕೆ ಇವರ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡಲಿಲ್ಲ ಅಂತ ತಮ್ಮನ್ನೇ ತಾವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಹರ್ಟ್ ಮಾಡಿದ ಪ್ರತಿಯೊಂದು ಮಾತು, ಪ್ರತಿಯೊಂದು ಆ್ಯಕ್ಷನ್ ಅವರಿಗೆ ಈಗ ನೆನಪಾಗ್ತಾ ಇದೆ. ಅದನ್ನು ನೆನಪಿಸ್ಕೊಂಡು ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ರಿಯಲೈಸೇಷನ್ ಎನರ್ಜಿ. ಈಗ ಅವರಿಗೆ ಅರ್ಥ ಆಗಿದೆ, ನಿಮ್ಮಂಥ ಪರ್ಸನ್ ಮತ್ತೆ ಸುಲಭವಾಗಿ ಸಿಗೋದಿಲ್ಲ. ನಿಮ್ಮ ಲವ್ ಎಷ್ಟು ಪ್ಯೂರ್ ಆಗಿತ್ತು, ನಿಮ್ಮ ಕೇರ್ ಎಷ್ಟು ಜೆನ್ಯೂನ್ ಆಗಿತ್ತು, ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನು ಈಗ ಅವರು ನಿಧಾನವಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಡಿಸೈರ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇರೋದು, ಅದು ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ನಿಮ್ಮ ಟ್ರಸ್ಟ್ ಗಳಿಸ್ಬೇಕು, ಮತ್ತೆ ನಿಮ್ಮ ಹಾರ್ಟ್ಗೆ ಕ್ಲೋಸ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಸಿಗಬೇಕು. ಈ ಸಲ ಹಿಂದಿನ ತಪ್ಪು ರಿಪೀಟ್ ಆಗಬಾರ್ದು ಅನ್ನೋ ಥಾಟ್ ಅವರ ಮನಸ್ಸಿನಲ್ಲಿದೆ. ಗಿಲ್ಟ್ ಎನರ್ಜಿ. ನಿಮ್ಮನ್ನು ಹರ್ಟ್ ಮಾಡಿದ ನೆನಪು ಅವರಿಗೆ ನೆಮ್ಮದಿ ಕೊಡ್ತಾ ಇಲ್ಲ. ನೀವು ಸೈಲೆಂಟಾಗಿ ದೂರ ಹೋಗಿರೋದು, ನಿಮ್ಮ ನೋವು, ನಿಮ್ಮ ಕಣ್ಣೀರಿನ ಬೆಲೆ ಇವೆಲ್ಲವೂ ಈಗ ಅವರಿಗೆ ಅರ್ಥ ಆಗುವ ಎನರ್ಜಿ ಇದೆ. ಅದಕ್ಕೆ ಅವರ ಹಾರ್ಟ್ನಲ್ಲಿ ತುಂಬ ಗಿಲ್ಟ್ ಜಾಸ್ತಿ ಆಗ್ತಾ ಇದೆ. ಮಿಸ್ಸಿಂಗ್ ಯು ಎನರ್ಜಿ. ನೀವು ಆನ್ಲೈನಲ್ಲಿ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇರಬಹುದು, ಹ್ಯಾಪಿಯಾಗಿದ್ದೀರಾ, ಯಾರಾದರೂ ನಿಮ್ಮ ಲೈಫ್ಗೆ ಬಂದಿದ್ದಾರಾ ಅನ್ನೋ ಕ್ವಶನ್ಸ್ ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಈಗ ಅವರಿಗೆ ತುಂಬ ದೊಡ್ಡ ಎಂಟಿ ಫೀಲಿಂಗ್ ಕೊಡ್ತಾ ಇದೆ. ನಿಮ್ಮ ವ್ಯಾಲ್ಯೂ ಈಗ ಅವರಿಗೆ ಮೊದಲಿಗಿಂತ 1000 ಪಟ್ಟು ಜಾಸ್ತಿ ಅರ್ಥ ಆಗ್ತಾ ಇದೆ. ಹೋಪ್ ಎನರ್ಜಿ. ಆದರೂ ಕೂಡ ಅವರು ಸಂಪೂರ್ಣ ಹೋಪ್ ಕಳ್ಕೊಂಡಿಲ್ಲ ಅನ್ನೋ ಎನರ್ಜಿ ಇದೆ. ಒಂದು ಚಾನ್ಸ್ ಮತ್ತೆ ಸಿಕ್ಕಿದ್ರೆ, ಒಮ್ಮೆ ಮಾತಾಡುವ ಅವಕಾಶ ಮತ್ತೆ ಸಿಕ್ಕಿದ್ರೆ ನಾನೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಸಲ ನನ್ನ ಲವ್ ಅನ್ನು ಆ್ಯಕ್ಷನ್ಸ್ ಮೂಲಕ ತೋರಿಸ್ತೀನಿ ಅನ್ನೋ ಹೋಪ್ ಇನ್ನೂ ಅವರೊಳಗೆ ತುಂಬ ಜಾಸ್ತಿ ಇದೆ. ಗೈಡೆನ್ಸ್ ಎನರ್ಜಿ. ಈ ವ್ಯಕ್ತಿಯೊಳಗೆ ಮಿಸ್ಸಿಂಗ್, ರಿಗ್ರೆಟ್, ರಿಯಲೈಸೇಷನ್, ಗಿಲ್ಟ್, ರಿಯೂನಿಯನ್, ಡಿಸೈರ್ ಮತ್ತು ಲವ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರು ಮಾಡಿದ ತಪ್ಪಿನ ಭಾರ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ದೂರ ಮಾಡಿಕೊಂಡ ನಂತರ ನಿಮ್ಮ ಇಂಪಾರ್ಟೆನ್ಸ್ ಎಷ್ಟು ದೊಡ್ಡದು ಅನ್ನೋದನ್ನು ಅವರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ರಿಟರ್ನ್ ಎನರ್ಜಿ. ಈ ವ್ಯಕ್ತಿ ಈಗ ಮತ್ತೆ ನಿಮ್ಮ ಲೈಫ್ಗೆ ಬರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮಿಂದ ದೂರ ಇದ್ದಷ್ಟು ನಿಮ್ಮ ವ್ಯಾಲ್ಯೂ ಅವರಿಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಒಳಗೊಳಗೆ ಕಾಡ್ತಾ ಇದೆ. ನಾನು ಇವರನ್ನು ದೂರ ಮಾಡ್ಕೊಳ್ಬಾರ್ದಿತ್ತು ಅನ್ನೋ ಥಾಟ್ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಅದಕ್ಕೆ ನಿಮ್ಮ ಜೊತೆ ಈ ಕನೆಕ್ಷನ್ನ ಮತ್ತೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅನ್ನೋ ಡಿಸೈರ್ ಅವರ ಮನಸ್ಸಿನಲ್ಲಿ ಬೆಳೀತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ. ಸೊ ಈ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡುವ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾತಾಡಲಿ, ಹೇಗೆ ಮಾತು ಶುರು ಮಾಡಲಿ, ನೀವು ರಿಪ್ಲೈ ಮಾಡ್ತೀರಾ ಅಥವಾ ನನ್ನನ್ನು ಇಗ್ನೋರ್ ಮಾಡ್ತೀರಾ ಅನ್ನೋ ಕ್ವಶನ್ಸ್ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಆದರೂ ನಿಮ್ಮ ಜೊತೆ ಮತ್ತೆ ಕಮ್ಯುನಿಕೇಷನ್ ಶುರು ಮಾಡಬೇಕು ಅನ್ನೋ ಆಸೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವ ಎನರ್ಜಿ ಇದೆ. ಫಿಯರ್ ಎನರ್ಜಿ. ಅವರಿಗೆ ಒಂದು ಫಿಯರ್ ಕೂಡ ಇದೆ. ನಾನೀಗ ತುಂಬ ಲೇಟ್ ಮಾಡಿಬಿಟ್ನಾ, ಇವರ ಲೈಫ್ಗೆ ಈಗಾಗಲೇ ಬೇರೆ ಯಾರಾದರೂ ಬಂದಿರ್ಬೋದಾ, ಇವರು ನನ್ನನ್ನು ಫರ್ಗಿವ್ ಮಾಡ್ತಾರಾ ಅನ್ನೋ ಡೌಟ್ಸ್ ಅವರನ್ನು ಕಾಡ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಹಿಂದೆ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೋವು, ಸೈಲೆಂಟ್ ಡಿಸ್ಟೆನ್ಸ್ ಇವೆಲ್ಲವನ್ನು ಬಿಟ್ಟು ಹೊಸ ಬಿಗಿನಿಂಗ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಈ ಸಲ ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಬಾರ್ದು, ದೂರ ಮಾಡ್ಕೊಳ್ಬಾರ್ದು ಅನ್ನೋ ಥಾಟ್ ತುಂಬ ಸ್ಟ್ರಾಂಗ್ ಆಗಿದೆ. ಮೆಸೇಜ್ ಫ್ರಮ್ ದಿಸ್ ಪರ್ಸನ್. ಅವರು ಮಾಡಿದ ತಪ್ಪು ಅವರಿಗೆ ಈಗ ಅರ್ಥ ಆಗಿದೆ. ನಿಮ್ಮನ್ನು ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇವರಿಗೆ ಇರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ದೂರ ಆದಮೇಲೆ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಯಿತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರತಿದಿನ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸೊ ಒಂದು ಚಾನ್ಸ್ ಮತ್ತೆ ಸಿಕ್ಕಿದ್ರೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಾಟ್ ಮೂಡ್ ಆನ್ ಎನರ್ಜಿ. ಈ ರಿಲೇಷನ್ಶಿಪ್ಪಿಂದ ಈ ವ್ಯಕ್ತಿ ಇನ್ನೂ ಸಂಪೂರ್ಣ ಮೂವ್ ಆನ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಹೊರಗಡೆ ಎಲ್ಲವೂ ಫೈನ್ ಇದೆ ಅನ್ನೋ ಹಾಗೆ ತೋರಿಸ್ಕೊಳ್ಬೋದು, ಆದರೆ ಒಳಗೊಳಗಡೆ ನಿಮ್ಮ ನೆನಪು ಇನ್ನೂ ಅವರ ಹಾರ್ಟ್ನಲ್ಲಿದೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್, ನಿಮ್ಮ ಸ್ಮೈಲ್, ನಿಮ್ಮ ಕಮ್ಯುನಿಕೇಷನ್ ಇವೆಲ್ಲವೂ ಅವರಿಗೆ ಆಗಾಗ ನೆನಪಾಗ್ತಾ ಇದೆ. ಹೋಪ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಹೋಪ್ ಬಿಟ್ಟಿಲ್ಲ. ಒಂದು ದಿನ ಪರಿಸ್ಥಿತಿ ಬದಲಾಗ್ಬೋದು, ಒಂದು ಸಲ ನಾವು ಮತ್ತೆ ಮಾತಾಡ್ಬೋದು, ಮತ್ತೆ ಒಂದು ಚಾನ್ಸ್ ಸಿಗ್ಬೋದು ಅನ್ನೋ ಸಣ್ಣದಾದ ಸ್ಟ್ರಾಂಗ್ ಹೋಪ್ ಅವರೊಳಗೆ ಇನ್ನೂ ಇದೆ. ಎಮೋಷ್ನಲ್ ಕನೆಕ್ಷನ್ ಎನರ್ಜಿ. ನಿಮ್ಮ ಜೊತೆ ಇದ್ದ ಕನೆಕ್ಷನನ್ನು ಅವರು ಇನ್ನೂ ಸಂಪೂರ್ಣವಾಗಿ ಬಿಡೋದಕ್ಕೆ ಆಗ್ತಾ ಇಲ್ಲ. ಹೊಸ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೂ ಕೂಡ, ಬೇರೆ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಬಟ್ ನಿಮ್ಮ ನೆನಪು ಅವರನ್ನು ತುಂಬ ಸೈಲೆಂಟ್ ಮಾಡ್ತಾ ಇದೆ. ರಿಗ್ರೆಟ್. ಈ ರಿಲೇಷನ್ಶಿಪ್ಪಲ್ಲಿ ನಡೆದ ಕೆಲವು ಘಟನೆಗಳನ್ನು ನೆನಪಿಸ್ಕೊಂಡಾಗ ನಾನು ಬೇರೆ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೋ ರಿಗ್ರೆಟ್ ಅವ್ರಿಗೆ ಬರ್ತಾ ಇದೆ.
ಕೆಲವು ಡಿಸಿಷನ್ಸ್ ಈಗ ಅವರಿಗೆ ಸರಿಯಾಗಿರಲಿಲ್ಲ ಅನ್ನೋ ರಿಯಲೈಸೇಷನ್ ಕೂಡ ಆಗ್ತಾ ಇದೆ. ವೇಟಿಂಗ್ ಎನರ್ಜಿ, ಈ ವ್ಯಕ್ತಿ ನಿಮ್ಮಿಂದ ಯಾವುದಾದ್ರೂ ಒಂದು ಸೈನ್, ಒಂದು ಮೆಸೇಜ್ ಅಥವಾ ಮತ್ತೆ ಮಾತಾಡುವ ಒಂದು ಆಪರ್ಚುನಿಟಿ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅವರ ಹಾರ್ಟ್ ಇನ್ನೂ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಹೋಗಿಲ್ಲ ಅನ್ನೋ ಎನರ್ಜಿ ಇದೆ. ಅವರು ಕೆಲವು ಉತ್ತರಗಳಿಗಾಗಿ, ಕೆಲವು ಆನ್ಸರ್ಸ್ಗಾಗಿ ಇನ್ನೂ ಕೂಡ ಕಾಯ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.